ಚಿಂಚೋಳಿ ತಾಲೂಕಿನ ಹಸರಗುಂಡಿಗಿ ಗ್ರಾಮದಲ್ಲಿ 3ನೇ ವರ್ಷದ ಗಣೇಶ ಮಹೋತ್ಸವದ ಪ್ರಯುಕ್ತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜೈರ್ಬಾದ ಮಲ್ಲಯ್ಯಗಿರಿ ಹಾಗೂ ದೇಗಲಮಡಿ ಮತ್ತು ಬಸವ ಕಲ್ಯಾಣ ಆಶ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರವರು ವಹಿಸಿಕೊಂಡು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಗಳು ಮಾತನಾಡಿದರು. ಹಸರಗುಂಡಿಗಿ ಗ್ರಾಮದಲ್ಲಿ 3ನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಶ್ರೀರಾಮ ಸೇನೆ ಗಣೇಶ ಯುವಕ ಮಂಡಳಿಯವರು ಆಯೋಜಿಸಿದ್ದಾರೆ. ಅದೇ ರೀತಿ ನಾವೆಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ದೇವರು ನಮಗೆ ಖಂಡಿತ ಒಳ್ಳೆಯದನ್ನು ಮಾಡುತ್ತಾನೆ. ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ದೇವರನ್ನ ಮನಸ್ಸಿನಲ್ಲಿ 10 ಇಲ್ಲ 15 ನಿಮಿಷ ಪ್ರಾರ್ಥನೆ ಮಾಡಿ ನೋಡಿ, ಅವನಿಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ವಿಶ್ವಗುರು ಬಸವಣ್ಣ ಹೇಳಿದಂತೆ ಕಾಯಕವೇ ಕೈಲಾಸ ಎಂದು ತಮಗೆ ಏನು ಕೆಲಸ ಬರುತ್ತೆ ಆ ಕೆಲಸವನ್ನ ಶ್ರಮದಿಂದ ಕೆಲಸ ಮಾಡಿದರೆ ತಾವು ಕೂಡ ಶ್ರೀಮಂತರಾಗಬಹುದು. ಆದರೆ ನಾನು ಬಡವನಿದ್ದೇನೆ, ಹಳ್ಳಿ ಕಟ್ಟೆ ಮೇಲೆ ಕುಳಿತುಕೊಂಡು ನಾನು ಬಡವನಿದ್ದೇನೆ ಎಂದು ಹೇಳಿದರೆ ನೀನು ಬಡವನಾಗೇ ಇರುತ್ತೀಯ. ಹೀಗಾಗಿ ಒಳ್ಳೆಯ ಶ್ರಮದಿಂದ ಕೆಲಸ ಮಾಡಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಶಾಂತಿ ಇರಬೇಕಾದರೆ ಗ್ರಾಮದಲ್ಲಿ ಇರುವ ಹಿರಿಯರಿಗೆ ಗ್ರಾಮದ ಯುವಕರು ಗೌರವವನ್ನು ಕೊಟ್ಟು ಬದುಕಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಸರಗುಂಡಿಗಿ ಗ್ರಾಮದ ಮುಖಂಡರಾದ ರಾಜಶೇಖರ್ ನಿಪ್ಪಾಣಿ, ರಾಹುಲ್ ವಿ ರಾಯರೆಡ್ಡಿ, ರಾಜು ನೀರಣ, ವೀರೇಶ ಚಿಂಚೋಳಿಕರ್, ಅನಿಲ್ ಹೇಮರೆಡ್ಡಿ, ಆಕಾಶ್ ಹಿರಾಪುರ್, ಹನುಮಂತ್ ಹತ್ತಿ, ಮುರಳೀಧರ್ ಪಾಟೀಲ್, ಶ್ರೀಕಾಂತ್ ವಡ್ಡನಕೇರಿ, ರವಿ ಹಾಬ್ದುಲ್ ಕೆಳ ಭೂಮಿ ಮೇಲೆ ನಡೀತಾನೆ. ಇವನು ಬ್ರೈನ್ ಸಿಸ್ಟಮ್ಸ್ ಇಲ್ಲದ ಗಿಡಗಳು ಬ್ರೈನ್ ಸಿಸ್ಟಮ್ಸ್ ಕೆಳಗದ ನರಗಳು. ಅದಕ್ಕೆ ನಾನು ನೀವು ಪಾಯಿಂಟ್ ಏನ್ ಹೇಳತೀನಿ ಅಂತಂದ್ರೆ ಅರ್ಥ ಮಾಡ್ಕೋರಿ. ಗಿಡಕ್ಕೆ ಹೆಂಗ ಮಳೆ ಬಿದ್ದುರಿ ಹೆಂಗ ಗಿಡ ಹಸುರಾಗ್ತದೋ, ನಾವು ಈ ಬಾಯಿ ಮುಖಾಂತರ ಸರಿಯಾಗಿ ಫುಡ್ ನಾವು ತಗೊಂಡೇವಂದ್ರ ನಮ್ಮ ಜ್ಞಾನ ಸಿಸ್ಟಮ್ ಬಿ ಕರೆಕ್ಟ್ ಆಗ್ತದ ಮತ್ತೆ ಇಟ್ಕೋಬೇಕು. ಅವಾಗ ನಿಮ್ಗೆ ಎರಡನೇ ಪಾಯಿಂಟ್ ಏನಂದ್ರ ಈ ತೊಗಲಿನ ಕೆಳಗ ಮಾಂಸ, ನಾಡಿ, ಆಮೇಲೆ ಎಲು, ಬೋನ್ ಸಿಸ್ಟಮ್, ಇವೆಲ್ಲ ಪಂಚಭೂತ ಶರೀರದಿಂದ ತಯಾರಾಗಿರ್ತಕ್ಕಂಥದ್ದು ಒಂದು ಪೃಥ್ವಿ ಮೇಲೆ ಇದೊಂದು ಮನುಷ್ಯನ ಜನ್ಮದ. ಇದು ಮನುಷ್ಯನ ಜನ್ಮ ಹೆಂಗ ಬಂದದಂತಂದ್ರ ಎಲ್ಲಾ ಜನ್ಮಗಳನ್ನ ಎತ್ಕೊಂಡು ಲಾಸ್ಟ್ ಜನ್ಮ ಅಂದ್ರೆ ಮನುಷ್ಯನ ಜನ್ಮ. ಈ ಜನ್ಮದಾಗ ನಾವ್ ಏನಾರ ಲಪಡ ಮಾಡ್ದೇವಂದ್ರ ಮತ್ತೆ ಎಷ್ಟು ಜನ್ಮ ಬೇಕೋ ನಾವೆಲ್ಲ ಭೋಗಿಸ್ಲಕ್ಕ. ಅದಕ್ಕೆ ಈ ಜನ್ಮದಾಗ ನಾವ್ ಏನ್ ಬಂದಿವಲ್ಲ, ಇದೇನು ಗಣಪತಿ ಹಬ್ಬ ಆಗ್ಲಿ, ಬಸವಣ್ಣನ ಹಬ್ಬ ಆಗ್ಲಿ, ಅಂಬಾಬಾಯಿ ಹಬ್ಬ ಆಗ್ಲಿ, ನೀವೇನೇನು ಹಬ್ಬಗಳು ಮಾಡ್ಕೋತಿರಲ್ಲ ಪವಿತ್ರತೆಯಲ್ಲಿ ಮಾಡ್ಕೋಬೇಕು. ಚಂದ ಸ್ನಾನ ಮಾಡ್ಕೊಂಡು, ಕುಂಕುಮ ಹಚ್ಕೊಂಡು, ಮುತ್ತೈದರ ಕಡೆ ಕೈ ತುಂಬ ಬಳಿ ಹಾಕೊಂಡು, ತಲೆ ಮೇಲೆ ಸೆರಗ್ ಹಾಕೊಂಡು, ದೇವ್ರ ಬಳಿ ಹಿಂಗ್ ಕರ್ಪೂರ ಆರತಿ ತಗೊಂಡು ಹಿಂಗ್ ಹೋದ್ರ ಪರಮಾತ್ಮ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಕ್ಲೆ ಪೂಜೆ ಮಾಡ್ಕೋಬೇಕು. ಇದು ಭಾರತ ದೇಶದೊಳಗೆ ಒಂದು ದೊಡ್ಡ ಪೂಜಾ ಪದ್ಧತಿ ಅದ. ಇದು ನಮಗೆಲ್ಲ ಗೊತ್ತಾಗ್ಬೇಕು. ನಾವು ಸುಮ್ಮನೆ ನಿಮ್ಗೆ ಯಾವ ದೇವ್ರ ಮೇಲೆ ಇಂಟ್ರೆಸ್ಟ್ ಅದ ಭಕ್ತಿ ಮಾಡ್ರೆ ನಾವ್ ಹಾಡಲತ್ತಿಲ್ಲ. ಬಟ್ ಪ್ರತಿ ಒಂದು ದೇವಸ್ಥಾನದಾಗ ನಾವು ಕೈ ಮುಗಿದು ಹೋಗ್ಬೇಕು, ಚಪ್ಪಲಿ ದೂರ ಬಿಡ್ಬೇಕು, ಕೈಕಾಲ್ ಮುಖ ತೊಳ್ಕೋಬೇಕು. ದೇವ್ರ ಗುಡಿಯಾಗ ನಾವು ಹೆಜ್ಜೆ ಇಡ್ಲತ್ತೀವಿ ಅಂದ್ರೆ ಬಲಗಲ್ ಇಡ್ಬೇಕು, ತಲೆ ಮೇಲೆ ಚಂದ ಸೆರಗ್ ಹಚ್ಕೋಬೇಕು. ಗುಡಿಯಾಗ ಹೋಗ್ಲತ್ರ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ, ಭಗವಂತ ನಿನ್ನ ತಳಕ್ ನಾ ಹೊಂಟಿನೋ ಯಪ್ಪ, ನನ್ನ ಸಂಸಾರ, ನನ್ನ ಮಕ್ಕಳು ಮರುಗಳು, ನನ್ನ ಗಂಡ ಹೆಂಡತಿ ಈಗ ನೀನು ಕೈದಾಗ ಇಟ್ಟಿನೋ ಯಪ್ಪ, ಬೆಳಕ್ ಮಾಡೋವಿ ನೀನೆ, ಕತ್ತಲು ಮಾಡೋವಿ ನೀನೆ, ನಿನ್ನ ಕೈದಾಗಿ ನಾವು ಗೊಂಬಿದೇವೋ ಯಪ್ಪ ಅಂತ ಹೇಳಿ ಭಕ್ತಿಲಿಂದ ಯಾರ ಗುಡಿಗೆ ಹೋಗಿ ಭಗವಂತ ದರ್ಶನ ಮಾಡ್ಕೋತಿರೋ ಅವ್ರಿಗೆ ಕಾಪಾಡ್ತಕ್ಕಂಥವು ಭಗವಂತ ಹೊರತು ಮತ್ತೊಬ್ರಿಲ್ಲ. ಭಗವಂತ ಡಾಕ್ಟರ್ ಕೈದಾಗ ಏನ್ ಬಿಲ್ಲ ಅಂತೋ ಯಪ್ಪ, ಇವ ದೇವ್ರೇ ಏನಾರಾಗ್ಲಿ ನನ್ ಗೊತ್ತಾಯ್ತಿತ್ತು ಅಂತ ಹಣ್ಣುಗಿಡೋ ಯಪ್ಪ, ನನ್ನ ಗಂಡಗ ಹರಕೆ ಮಾಡ್ಕೊಂಡು ಕರ್ಕೊಂಡು ಬಂದಿನ ಕಾಯಿ ಕರ್ಪು ಹೊಡಿತೀನೋ ಯಪ್ಪ, ನಿನ್ನ ಊದಿ ಮಾಡ್ತೀನೋ ಯಪ್ಪ, ನನ್ನ ಗಂಡ ಕಂಟ್ಲೆ ತಿರುಗಿದಕ್ಲೆ ಊರಾಗ ಹೋಳಿ ತಿರುಗಿದಕ್ಲೆ ತಿರುಗ್ಲೋ ಯಪ್ಪ, ನಿನ್ನ ಗುಡಿಗೆ ಒಂದು ಹೋಳಿ ಬಿಡ್ತೀನೋ ಯಪ್ಪ, ನಾ ಪೂಜೆ ಮಾಡ್ತೀನೋ ತಂದಿ, ನನಗೆ ನೀ ಚಂದ ಇಡು ಅಂತ ಬೇಡ್ಕೋತಾರ ನೋಡ್ರಿ. ಇದು ಹೆಣ್ಮಕ್ಳು ಮುತ್ತೈದೆತನದ ಒಂದು ಸ್ವರ್ಗದ ಮಾತು. ಇದು ಭಗವಂತಗೆ ಹೋಗಿ ಮುಟ್ಟುತ್ತಂದ್ರ ಹಾಸ್ಪಿಟಲ್ ಪೇಷಂಟ್ ಹೊರಗೆ ಬಂದು ಕಣತೆ ಅಂತ ಆಡ್ತಂದ್ ನೋಡ್ರಿ. ಇದು ಎಲ್ಲ ಭಗವಂತನಿಗೆ ಎಷ್ಟೆಲ್ಲ ಆಗ್ಯಾವ ಹೇಳ್ಬೇಕು ನೋಡೋಣ. ರಣವೀರ್ ಪುರಾಣಿಕ್, ಆಕಾಶ್ ಕುಡುಮಾಬಲ್, ಗುಂಡಯ್ಯ ಮಠಪತಿ, ಸಚಿನ್ ಉಪ್ಪಿನ್, ಕಿರಣ್ ವಡ್ಡನಕೇರಿ ಹಾಗೂ ಅನೇಕ ಹಸರಗುಂಡಿಗಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಗರಾಜ್ ಪಾಟೀಲ್, ಸಿ9 ಕನ್ನಡ, ಚಿಂಚೋಳಿ.